ತುಂಬಾ ವರ್ಷಗಳ ಹಿಂದೆ ನಡೆದಂಥ ಕಥೆ ಇದು. ಒಂದು ಗ್ರಾಮದಲ್ಲಿ ಬಟ್ಟೆ ಒಗೆಯುವ ಒಬ್ಬ ಅಗಸನಿದ್ದ. ಗ್ರಾಮದಲ್ಲಿ ಇದ್ದ ಎಲ್ಲರ ಮನೆಗೂ ಹೋಗಿ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ಒಗೆದು ಮತ್ತೆ ಅದೇ ಮನೆಗೆ ತೆಗೆದುಕೊಂಡು ಹೋಗಿ ಕೊಟ್ಟು ಸಿಗುವ ಹಣದಿಂದ ಅವನು ತನ್ನ ಹೆಂಡತಿಯು ಸಂತೋಷದಿಂದ ಬದುಕುತ್ತಿದ್ದರು. ಅವನ ಬಳಿ ಒಂದು ಕುದುರೆಯೂ ಒಂದು ಕತ್ತೆಯೂ ಇತ್ತು. ನಮ್ಮ ಹತ್ರ ಈ ಕತ್ತೆ ಕುದುರೆ ಇರೋದ್ರಿಂದ ತುಂಬಾ ಅನುಕೂಲ ಆಯ್ತಲ್ವಾ? ಹೌದು ಹೌದು, ಇಲ್ಲ ಅಂದ್ರೆ ಈ ಬಟ್ಟೆ ಮೂಟೆ ನಮ್ಮ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗ್ತಿತ್ತು. ಈ ಕುದುರೆ ನಮ್ಮ ಹತ್ರ ಇರೋದ್ರಿಂದ ತುಂಬಾ ದೂರ ಪ್ರಯಾಣ ಕೂಡ ನಾವು ಮಾಡಬಹುದು. ಸರಿಯಾಗಿ ಹೇಳಿದ್ರಿ. ಆ ಕುದುರೆ ಹಾಗೂ ಕತ್ತೆನೂ ಒಂದೇ ಸೂರಿನ ಅಡಿಯಲ್ಲಿ ಕಟ್ಟಿ ಹಾಕಿದ್ದರು. ಯಾವತ್ತಿಗೂ ಆ ಕುದುರೆ ಕತ್ತೆಯನ್ನು ತನ್ನ ಸ್ನೇಹಿತನಾಗಿ ಸ್ವೀಕರಿಸಲೇ ಇಲ್ಲ. ಹೇ ಹೇ, ನೀನೊಂದು ಅಸಹ್ಯವಾದ ಪ್ರಾಣಿ. ನೀನು ನೋಡುವುದಕ್ಕೆ ಕೆಟ್ಟದಾಗಿ ಕಾಣಿಸ್ತೀಯ. ಹಾ, ನನ್ನನ್ನು ನೋಡು, ಹೆಂಗಿದೀನಿ ಸಖತ್ತಾಗಿ. ಇಲ್ಲಿ ನೋಡು ಗೆಳೆಯ, ಅದು ನಿಜಾನೇ. ಆದ್ರೆ ನಾನು ನಿನ್ ಜೊತೆ ತಾನೇ ವಾಸ ಮಾಡ್ತಿರೋದು. ಹೇ, ನನ್ನ ಈ ಗೆಳೆಯ ಗಿಳಿ ಅಂತೆಲ್ಲ ಹೇಳಕ್ ಹೋಗ್ಬೇಡ. ನಿನ್ನ ಮೇಲಿಂದ ಬರುವ ವಾಸನೆಗೆ ನನಗೆ ನಿಲ್ಲಕ್ಕೂ ಆಗ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ ನನಗೆ. ಶುದ್ಧಾನೇ ಇಲ್ಲದಿರುವಂತಹ ಪ್ರಾಣಿ ನೀನು. ಛೇ, ಹಾಗೆಲ್ಲ ಹೇಳಬಾರ್ದು ಗೆಳೆಯ. ನಮ್ಮ ಯಜಮಾನ್ರ ಎಲ್ಲ ಸಮಯದಲ್ಲೂ ನಾನು ತಾನೇ ಜೊತೆಲಿರೋದು. ನಮ್ಮಿಬ್ಬರಿಗೂ ಅವರೊಬ್ಬರೇ ತಾನೇ ಯಜಮಾನ್ರು. ಆದರೆ ನೋಡು, ನಿನ್ನ ಜೀವನ ತುಂಬ ಸುಖವಾಗಿರೋದು, ಆದರೆ ನನ್ನ ಜೀವನ ಬಹಳ ಕಷ್ಟವಾಗಿರೋದು. ಏನು ನೀ ತುಂಬ ಹೊಸದಾಗಿ ಹೇಳ್ತಿದ್ಯಾ? ನಮ್ಮ ಯಜಮಾನ್ರು ಅವ್ರ ಎಲ್ಲ ವಸ್ತುಗಳನ್ನು ನಾನೇ ತರಬೇಕು ಅಂತ ಹೇಳ್ತಾರೆ. ನಿನ್ನ ವಿಷಯ ಹಾಗಲ್ವಲ್ಲ, ನಿನಗೆ ಚಿಕ್ಕ ಚಿಕ್ಕ ಕೆಲಸ ತಾನೇ ಕೊಡ್ತಾರೆ. ಓ, ಇದಾದ ವಿಷಯ ಈಗ. ನನಗೆ ಎಷ್ಟು ಗೌರವ ಮರ್ಯಾದೆಗಳಿದೆ ಗೊತ್ತಾ? ನಾನಂತೂ ನಿನ್ನ ತರ ಅಲ್ಲ ಗೊತ್ತಾ? ಹೀಗೆಲ್ಲ ಮಾಡಬೇಡ ಗೆಳೆಯ. ನೀನು ಒದ್ದಿದ್ದು ನನಗೆಷ್ಟು ನೋವಾಗ್ತಿದೆ ಗೊತ್ತಾ? ನಾನು ನಿಂತರ ಒಂದು ಪ್ರಾಣಿನೇ ತಾನೇ. ನೀ ಎಲ್ಲ ಬಂದು ನಂತರ ಆಗಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಬುದ್ಧಿ ಶಕ್ತಿ ಇರುವಂತಹ ಪ್ರಾಣಿಗಳು ನಾವು. ನೀನೊಂದು ಸಾಧಾರಣ ಅಷ್ಟೇ. ಅದು ಅಲ್ಲದೆ ನೀನೊಂದು ದೊಡ್ಡ ಮೂರ್ಖ ಗೊತ್ತಾ? ನೀನು ಕೆಲವೊಂದನ್ನ ಮನಸ್ಸಲ್ಲಿಟ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಏನು ಹೇಳಬೇಕು ಅಂತ ನೀನು ಹೇಳ್ಕೊಡ್ತೀಯ ನನಗೆ? ಅವರವರ ಗೌರವ ಮತ್ತು ಮರ್ಯಾದಕ್ಕೆ ತಕ್ಕಂತೆ ಅವರವರ ಜೀವನ ಇರುತ್ತೆ. ನಿನಗೆ ಇಷ್ಟೊಂದು ಅಹಂಕಾರ ಇರಬಾರ್ದು ಗೆಳೆಯ. ಹಾಗೂ ಕೆಲವು ಸಮಯಗಳಿಂದ ಕುದುರೆ ಹಾಗೂ ಕತ್ತೆ ನಡುವೆ ಹಲವಾರು ಜಗಳಗಳು ಆಗುತ್ತಲೇ ಇತ್ತು. ಕತ್ತೆಗಿಂತ ತಾನು ದೊಡ್ಡವನೆಂಬ ಅಹಂಕಾರ ಆ ಕುದುರೆಗೆ ಯಾವಾಗಲೂ ಇತ್ತು. ಓಹ್, ಮಳೆ ಬರುವ ಹಾಗಿದೆ. ಬಟ್ಟೆನೆಲ್ಲ ಮನೆಗೆ ಬೇಗ ತಗೊಂಡು ಹೋಗಬೇಕು. ಓ, ಈ ಮೂಟೆ ಎಲ್ಲ ತುಂಬ ಭಾರವಾಗಿದೆಯಲ್ಲ. ಹಾಗೆ ಅಗಸನು, ಕುದುರೆಯು, ಕತ್ತೆಯು ಮನೆಯ ದಾರಿಯಲ್ಲಿ ನಡೆದುಕೊಂಡು ಹೋದರು. ಆದರೆ ತುಂಬನೇ ಭಾರವಾಗಿದ್ದ ಮೂಟೆಯ ಕಾರಣ ಕತ್ತೆಯಿಂದ ನಿಧಾನವಾಗಿ ನಡೆಯಲು ಸಾಧ್ಯವಾಗುತ್ತಿತ್ತು. ಗೆಳೆಯ, ನಾನು ಹೊತ್ಕೊಂಡ್ಬರ್ತಿರೋ ಈ ಮೂಟೆ ತುಂಬ ಭಾರವಾಗಿದೆ. ಈ ಭಾರನ ಹೊತ್ಕೊಂಡು ನನ್ನಿಂದ ನಡೆಯೋಕ್ಕಾಗದೆ ಅವಸ್ಥೆ ಪಡ್ತಿದ್ದೀನಿ. ಹೇ, ಅದಕ್ಕೆ ನಾನೇನು ಮಾಡಬೇಕು? ನನಗೆ ಸ್ವಲ್ಪ ಸಹಾಯ ಮಾಡಪ್ಪ. ಅದಕ್ಕೆ ನಿನ್ನ ಮೂಟೆ ನಾನು ಎತ್ಕೊಂಡು ಹೋರಲ್ಲ. ಹಾಗೆಲ್ಲ ಏನೂ ಇಲ್ಲಪ್ಪ. ನನಗೆ ಜಾಸ್ತಿ ಆಗಿರೋ ಈ ಭಾರದ್ದು ಸ್ವಲ್ಪ ಬಟ್ಟೆಗಳನ್ನು ನೀನು ಹೊತ್ಕೊಂಬಂದ್ರೆ ಚೆನ್ನಾಗಿರುತ್ತಪ್ಪ. ಹೇ ಮೂರ್ಖನೇ, ನಿನ್ನ ಕೆಲಸಗಳನ್ನು ನೀನಷ್ಟೇ ಮಾಡಬೇಕು. ನಾವು ಕುದುರೆಗಳು, ಸಾಮಾನ್ಯದವರಲ್ಲ. ಸಹೋದರ, ನಾನು ತಲೆ ಸುತ್ತ ಬಿದ್ದೋಗ್ತೀನಿ. ನಂಗೆ ಸ್ವಲ್ಪ ಸಹಾಯ ಮಾಡಪ್ಪ. ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ, ಮೂಟೆ ಹೊರೋದು ನಿನ್ನ ಕೆಲಸನಪ್ಪ. ಕೆಲವು ಹೆಜ್ಜೆಗಳನ್ನು ಮಾತ್ರ ಮುಂದೆ ಇಡಲು ಪಾಪ ಆ ಕತ್ತೆಯಿಂದ ಸಾಧ್ಯವಾಗುತ್ತಿತ್ತು. ಅದರೊಳಗೆ ಅಯ್ಯೋ, ಆಗ್ತಿಲ್ಲ ದೇವ್ರೇ. ಅಯ್ಯೋ, ಏನಪ್ಪ ಇದು? ಸುಸ್ತಾ ಕೆಳಗಡೆ ಬಿದ್ದುಬಿಟ್ಟ?
ಮಳೆ ಬೇರೆ ಬರ್ತಾ ಇದೆ, ಬಟ್ಟೆ ಬೇರೆ ಮನೆಗೆ ತಗೊಂಡು ಹೋಗ್ಬೇಕು. ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ವೇ? ಬಿದ್ದು ಹೋಗಿದ್ದ ಆ ಕತ್ತೆಯಿಂದ ಆ ಅಗಸನು ಬಟ್ಟೆಯ ಮೂಟೆಯನ್ನು ತೆಗೆದುಕೊಂಡನು. ಅಯ್ಯೋ ಪಾಪ ಈ ಕತ್ತೆ, ಮೂಟೆ ಹೊತ್ತು ತುಂಬಾ ಸುಸ್ತಾಗ್ಬಿಟ್ಟಿದೆ. ಈ ಮೂಟೆ ಅಂತೂ ಈಗ ಹೊರಕ್ಕಾಗಲ್ಲ. ಈ ಬಟ್ಟೆ ಎಲ್ಲಾನು ಆ ಕುದುರೆ ಮೇಲೆ ಕಟ್ಟಾಕ್ಬೇಕಷ್ಟೇ. ಹಾಗೆ ಆ ಅಗಸನು ಬಟ್ಟೆ ಮೂಟೆಗಳನ್ನ ಕುದುರೆಯ ಮೇಲೆ ಕಟ್ಟಿಬಿಟ್ಟನು. ಅಷ್ಟು ಮಾತ್ರವಲ್ಲದೆ ಕತ್ತೆಯನ್ನು ಕೂಡ ಆ ವ್ಯಕ್ತಿ ಅಹಂಕಾರ ತೋರುತ್ತಿದ್ದ ಕುದುರೆಯ ಮೇಲೆ ಇಟ್ಟು ಬಿಟ್ಟನು. ಮನೆಯ ಕಡೆಗೆ ನಡೆದುಕೊಂಡು ಹೋದರು. ನಾನು ಈ ಮೂಟೆಗಳನ್ನು ಎತ್ಕೊಂಡ್ಬರಕ್ಕೆ ಕಾರಣ ನನ್ನೊಂದು ದುರಹಂಕಾರದ ಮಾತುಗಳೇ. ನಾನು ಆ ಕತ್ತೆಗೆ ಸಹಾಯ ಮಾಡಿದ್ದಿದ್ರೆ ನನಗೆ ಇವಾಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನನಗೆ ಹಸಿವಾಗ್ತಿದೆ. ನಾನು ನದಿಯ ಬಳಿ ಹೋದ್ರೆ ಅಲ್ಲಿರುವ ಕ್ಯಾರೆಟ್ ನ ತಿನ್ಬೋದು. ಆದ್ರೆ ನಾನು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ನಾನು ಅಷ್ಟು ದೂರ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಈ ಬಿಸಿಲು ನನ್ನ ಪ್ರಾಣನೇ ತೆಗೆದು ಬಿಡುತ್ತೆ. ಏನನ್ನ ಎಲ್ಗೋಗ್ತಿದ್ಯಾ ಈ ಬಿಸಿಲಲ್ಲಿ? ಮನೆಯಲ್ಲೇ ಇರ್ಬೋದಲ್ವಾ? ಅರೆ ಕೋಗಿಲೆ, ನಾನು ನದಿಯ ಬಳಿ ಕ್ಯಾರೆಟ್ ತಿನ್ನೋದಕ್ಕೆ ಹೋಗ್ತಿದ್ದೀನಿ. ಆದ್ರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ. ನನ್ಗೂ ನಿಂತರ ಹಾರಕ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಕೋಗಿಲೆ. ನಾನೀಗ ಅಲ್ಲಿಂದಾನೇ ಬರ್ತಿದ್ದೀನಿ. ಅಲ್ಲಿ ಕ್ಯಾರೆಟ್ ಇಲ್ವೇ ಇಲ್ಲ. ಎಲ್ಲರೂ ಕ್ಯಾರೆಟ್ ಕಿತ್ಕೊಂಡು ಹೋಗಿದ್ದಾರೆ. ಹಾ, ನಾನೀಗೇನ್ ಮಾಡ್ಲಿ? ಅಣ್ಣ, ಅಲ್ಲಿ ಮಾವಿನ ಗಿಡದಲ್ಲಿ ತುಂಬಾ ಸಿಹಿಯಾದ ಮಾವಿನ ಹಣ್ಣಿದೆ, ಬೇಕಾ? ನಾನಿವಾಗ್ಲೂ ಕ್ಯಾರೆಟ್ ಮಾತ್ರನೇ ತಿನ್ನೋದು. ಆದ್ರೆ ಈಗ ಹಸುವಾದ ಸಮಯದಲ್ಲಿ ಏನ್ ಮಾಡೋದು? ಈಗ ಕ್ಯಾರೆಟ್ ಸಿಕ್ಕಿಲ್ಲ ಅಂದ್ರೆ ಮಾವಿನ ಹಣ್ಣಾದ್ರೂ ತಿನ್ಲೇಬೇಕಲ್ವಾ? ಅಣ್ಣ, ನಾನು ಹೋಗ್ಬರ್ಲಾ? ಅಲ್ಲಿ ಒಂದು ಕಾಗೆಯ ಗೂಡಿದೆ. ಒಂದ್ ವೇಳೆ ಹೀಗೆ ನಾನು ಅಲ್ಲಿಗೆ ಹೋದ್ರೆ ಆ ಕಾಗೆಯ ಗೂಡಲ್ಲಿ ನಾನು ಮೊಟ್ಟೆ ಇಡ್ಬೋದು. ಯಾಕಂದ್ರೆ ಅದು ಊರ್ಗೋಗಿದೆ. ಏನಮ್ಮ ಕೋಗಿಲೆ, ಇನ್ನು ಕಾಗೆಯ ಗೂಡಲ್ಲಿ ನೀನು ಮೊಟ್ಟೆ ಇಡೋದನ್ನ ಮರ್ತಿಲ್ವಾ? ಇದೆಲ್ಲ ನಮ್ಮ ಕೋಗಿಲೆಗಳ ವಿಷಯ. ಈ ವಿಷಯದಲ್ಲಿ ನೀವು ಪ್ರಶ್ನೆ ಕೇಳದೆ ಇದ್ರೆ ನಿಮ್ಗೆ ಒಳ್ಳೇದು. ನನ್ಗನಿಸ್ತಿದೆ ಕೋಗಿಲೆಗೆ ನನ್ ಮಾತು ಇಷ್ಟ ಆಗಿಲ್ಲ ಅಂತ. ಪರವಾಗಿಲ್ಲ, ಮಾವಿನ ಗಿಡದ ಕಡೆ ನಾನ್ ಹೋಗ್ತೀನಿ. ಮಾವಿನನ್ನು ಮಾವಿನನ್ನು ಮಲ್ಗೋವ, ಮಾವಿನನ್ನು 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 ಆಹಾ, ನನ್ನ ಹಣೆ ಬರಹ ಇವತ್ತು ಚೆನ್ನಾಗಿದೆ. ಅಲ್ಲಿ ನೋಡು, ಸಿಹಿ ಸಿಹಿ ಹಣ್ಣಾಗಿರುವ ಮಾವಿನನ್ನು ಕೆಳಗ್ ಬಿದ್ದಿದೆ. ಇವಾಗ ನಾನು ಅದನ್ನ ತಿಂತೀನಿ. ವಾ ವಾ ರಸೀಲಾ, ವಾ ವಾ ವಾ, ನಾನ್ ತಿಂತೀನಿ. ಅಲ್ಲ ಇಡು, ಅದು ನನ್ನ ಮಾವಿನ ಹಣ್ಣು. ಇದು ಮರದಿಂದ ಕೆಳಗೆ ಬಿದ್ದಿದ್ದು. ಇದು ನಿನ್ನ ಸ್ವಂತ ಹೇಗಾಗತ್ತೆ? ಈ ಮಾವಿನ ಹಣ್ಣು ಕೆಳಗ್ ಬಿದ್ದಿರೋದನ್ನ ನಾನ್ ಮೊದಲು ನೋಡಿದ್ದು. ಅದಕ್ಕೆ ಈ ಮಾವಿನ ಹಣ್ಣು ನಂದು. ಇಲ್ಲ, ನಾ ಇದನ್ನ ಕೊಡೋದಿಲ್ಲ. ಮಾವಿನ ಹಣ್ಣನ್ನು ಕೊಡು. ಏನಾಯ್ತು? ಏನಕ್ಕೆ ಜಗಳ ಆಡ್ತಾ ಇದ್ದೀರಾ? ಇಬ್ರಿಗಿಂತ ಮುಂಚೆ ಆ ಹಣ್ಣನ್ನ ನಾನೇ ನೋಡಿದ್ದು. ಅದನ್ನ ತಗೋಕ್ಕಿಂತ ಮುಂಚೆ ಛೇ, ಈ ಮಂಗ ಬಂದು ತಗೋಬಿಡ್ತಾ? ನಾನೇ ಹಣ್ಣನ್ನು ಮೊದಲು ನೋಡಿದ್ದು. ನಾನ್ ಎತ್ಕೊಳ್ಳೋದಕ್ಕಿಂತ ಮುಂಚೆ ಕೋತಿ ಬಂದು ಎತ್ಕೊಂಡ್ಬಿಡ್ತು. ಬರೀ ನೋಡಿದ್ರೆ ಸಾಕಾಗಲ್ಲ, ತಗೋಬೇಕು. ಯಾರದನ್ನ ಮೊದಲು ತಗೋತಾರೋ ಅವರಿಗೆ ಆ ಮಾವಿನ ಹಣ್ಣು. ನ್ಯಾಯ ನಿಮ್ಮ ಇಬ್ಬರಲ್ಲೂ ಕೂಡ ಇದೆ. ಆದ್ರಿಂದ ಈ ಮಾವಿನ ಹಣ್ಣಿಗೆ ಒಂದು ಒಳ್ಳೆ ನ್ಯಾಯವನ್ನ ನಾನೇ ಹೇಳ್ತೀನಿ. ಹೇಳಿ ಹೇಳಣ್ಣ ಕತ್ತೆ ಅಣ್ಣ. ಮಂಗ ಉಣ್ಣಿ,
ಈ ಮಾವಿನ ಹಣ್ಣನ್ನ ನೀನು ನೆಲದಲ್ಲಿಡು. ಆಯ್ತು, ಇಟ್ಬಿಟ್ಟೆ. ಸರಿ, ಈಗ ನೀವಿಬ್ರು ಕೂಡ ಆ ದೂರದಲ್ಲಿ ಒಂದು ಬಂಡೆ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಓಡ್ ಬಂದು ಇದನ್ನ ತಗೊಳ್ಳಿ. ನೀವಿಬ್ರು ಕೂಡ ತುಂಬಾ ವೇಗವಾಗಿ ಓಡ್ತೀರ ತಾನೆ? ಯಾರು ತುಂಬಾ ವೇಗವಾಗಿ ಓಡ್ಕೊಂಡ್ಬಂದು ಇದನ್ನ ತಗೋತಾರೋ ಮಾವು ಅವರಿಗೆ. ಇದಕ್ಕೆ ಒಪ್ಗೆನಾ? ನನಗೆ ನಂಬಿಕೆ ಇದೆ. ನಂಗೂ ಅಷ್ಟೇ. ಆದ್ರೆ ಸರಿ, ಇಬ್ರು ಕೂಡ ಸ್ಪರ್ಧೆಗೆ ತಯಾರಾಗಿ. ಈ ಮಾವು ವಾವ್. ಅಣ್ಣ ಕತ್ತೆ, ನಾವು ತಯಾರಾಗಿದ್ದೀವಿ. ಇವಾಗ ಬರ್ಬೋದಾ? ನಿಮ್ಗೆ ಏನನ್ಸುತ್ತೋ ಅದ್ ಮಾಡಿ. ಮಾವು ಎಲ್ಲಿ ಹೋಯ್ತು? ಅದೇ, ನೀವು ಅಲ್ಲಿಂದ ಬರ್ತಾ ಇದ್ದೀರಿ ಅಲ್ವಾ? ಆವಾಗ ಇದ್ದಕ್ಕಿದ್ದಂತೆ ಒಂದು ಕಾಗೆ ಬಂದು ಮಾವಿನ ತಗೊಂಡು ಹಾರ್ಕೊಂಡು ಹೋಗ್ಬಿಡ್ತ. ಕಳ್ಳ. ಸುಳ್ಳು, ನೀನ್ ಸುಳ್ಳು ಹೇಳ್ತಿದ್ಯಾ? ನಾನ್ ನಿನ್ನನ್ನ ನಂಬೋದಿಲ್ಲ. ಕತ್ತೆ ಅಣ್ಣ, ನೀವು ನಮಗೆ ಮೋಸ ಮಾಡ್ಬಿಟ್ರಿ. ಅರೆ, ನನ್ನ ನಂಬಲ್ವ ನೀವ? ಆ ಮಾವನ್ನ ಕಾಗೆನೆ ತಗೊಂಡು ಹೋಗಿದ್ದ. ನಿಮ್ಮ ಹಣೆ ಬರಹ, ಎಂತ ಮಾಡಕ್ಕಾಗತ್ತೆ? ನಿಮ್ಗೆ ಆ ಮಾವಿನ ಹಣ್ಣು ತಿನ್ನೋದಕ್ಕೆ ಸಿಗ್ಲೇ ಇಲ್ಲ. ಆ ಮಾವಿನ ಹಣ್ಣನ್ನು ನಾವಿಬ್ರು ಹಂಚ್ಕೊಂಡ್ ತಿನ್ಬೇಕಾಗಿತ್ತು ಅಲ್ವಾ? ನಮ್ಮನ್ನ ಮೋಸ ಮಾಡಿ ಹಣ್ಣನ್ನು ತಿನ್ಬಿಟ್ಟ. ನಾವು ಜಗಳ ಮಾಡ್ತಿದ್ದಿದ್ರಿಂದ ಅವನು ಎಸ್ಕೇಪ್ ಆಗಿ ಓಡೋದ. ಬಿಡು, ನಾವು ಜಗಳಾಡಿದ್ರಿಂದ ಅದಕ್ಕೆ ಲಾಭ ಆಯಿತು. ನಂಗೆ ತುಂಬ ಹಶ್ವಾಗ್ತಾ ಇದೆ. ನಾನು ಮರ ಹತ್ತಿ ಯಾವ್ದಾರ ಹಣ್ಣಿದ್ರೆ ಉದುರಿಸ್ತೇನೆ. ಅಲ್ಲಾಡ್ಸು 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 ಅಲ್ಲಾಡ್ಸು. ಚೆನ್ನಾಗಿ ಮರ ಅಲ್ಲಾಡ್ಸು 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 ಮರ ಅಲ್ಲಾಡ್ಸು. ಆಹಾಹಾ, ಇಷ್ಟು ಮಾವಿನ ಹಣ್ಣುಗಳು. ಆ ಕತ್ತೆ ನಮಗೆ ಮೋಸ ಮಾಡಿಲ್ಲ ಅಂದ್ರೆ ಅದು ಕೂಡ ನಮ್ಮ ಜೊತೆನೆ ಕೂತ್ಕೊಂಡು ತಿನ್ಬೋದಿತ್ತು. ಅಣ್ಣ, ಆ ಕತ್ತೆ ನಮ್ಮನ್ನ ಮೋಸ ಮಾಡಿದಾನೆ. ನಾವ್ಯಾಕೆ ಅವನ್ನ ಮೋಸ ಮಾಡಬಾರ್ದು? ಖಂಡಿತ. ಅದಕ್ಕೆ ಪಾಠವನ್ನ ಕಲಿಸ್ಬೇಕು. ಮತ್ತೆ ಬೇರೆಯವ್ರಿಗೆ ಅದು ಮೋಸ ಮಾಡಬಾರ್ದು ಅಲ್ವಾ? ನನ್ನ ಬಳಿ ಒಂದು ಐಡಿಯಾ ಇದೆ. ಎಂತ ಐಡಿಯಾ? ಅದೇನಂತ ನಾನ್ ನಿನ್ಗೆ ಹೇಳ್ತೀನಿ. ಅಣ್ಣ ಕತ್ತೆ, ನೀವಿಬ್ರು ಬಂದಿದ್ದೀರಾ? ನಿಮ್ಮಿಬ್ರಿಗೂ ಕೂಡ ಮಾವು ಸಿಕ್ತ? ಈಗ ಖುಷಿಯಾಗಿದ್ರೆ ತಾನೆ? ನಾವು ತುಂಬಾ ಸಂತೋಷವಾಗಿದ್ದೀವಿ. ನಿನಗ್ ಗೊತ್ತಾ ಈ ಮಾವಿನಕಾಯಿ ಎಷ್ಟು ರುಚಿಯಾಗಿದೆ ಅಂತ? ಎಂತ ಹೇಳಿದ್ರಿ ನೀವು? ಈ ಮಾವು ಹಳದಿ ಅಲ್ವಾ? ಹಳದಿನ? ಇದು ನೀಲಿ. ನಿಮ್ಗೆ ಯಾವ್ದು ಯಾವ ಬಣ್ಣ ಅಂತ ಕೂಡ ಕಾಣಲ್ವಾ? ಹೌದಾ? ಹಾಗಾದ್ರೆ ಹುಲ್ಲಿನ ಕಲರ್ ಏನಿದೆ ಹೇಳು? ಅರೆ, ಇದು ಹೆಸರು. ಅರೆ ಇಲ್ಲ ಇಲ್ಲ, ನೀಲಿ. ನಿಮ್ಮ ಕಣ್ಣು ಹೋಗಿದೆ ಅನ್ಸುತ್ತೆ. ಹೌದು. ಹೌದಾ? ನನ್ ಕಣ್ಣು ಸರಿಯಾಗೇ ಇದೆ. ಈ ಹುಲ್ಲನ್ನು ನೀನು ಗಮನಿಸಿ ನೋಡು. ಈ ನೀಲಿ ಬಣ್ಣ ನಿನಗೆ ಕಾಣಿಸ್ತಿಲ್ವಾ? ಈಗ ಈ ಹುಲ್ಲು ಸ್ವಲ್ಪ ತೆಳುವಾಗಿ ನೀಲಿ ಬಣ್ಣಕ್ಕೆ ನಂಗೆ ಕಾಣ್ತಾ ಇದೆ. ಈ ನೀಲಿ ಬಣ್ಣ ತೆಳು ನೀಲಿ ಬಣ್ಣ ಅಲ್ಲ, ಇದು ಗಾಢ ನೀಲಿ. ನಿಮ್ಗೆ ಕನ್ನಡಕ ಬೇಕಾ? ಕನ್ನಡಕ ಅವಶ್ಯಕತೆ ಇಲ್ಲ. ನೀನು ನೋಡೋದಲ್ಲ ನೀಲಿ ಬಣ್ಣದಲ್ಲೇ ಇರುತ್ತೆ ಅಂತ ನೀನು ನಂಬಿದ್ರೆ ಮಾತ್ರ ಸಾಕು. ಅರೆ, ಎಲ್ಲ ಮೊದ್ಲು ಹಸಿರಾಗೈತಲ್ಲ, ಇದಕ್ಕಿದಂತೆ ನೀಲಿ ಹೇಗಾಯ್ತು? ಅದಾ
ಅದೇನಂದ್ರೆ ಸೂರ್ಯಗ್ರಹಣ ಆಯ್ತಲ್ವಾ, ಅದಾದ ನಂತರ ಹುಲ್ಲು ಹಣ್ಣು ಹೂವ ಎಲ್ಲ ನೀಲಿ ಬಣ್ಣಕ್ಕೆ ಬದಲಾಯ್ತು. ಇದೆಲ್ಲ ಪ್ರಕೃತಿಯ ಪವಾಡ ಅಂತೆ. ಹೌದಾ? ಓ, ಇದು ಜಾದು. ಹಾ, ಪರವಾಗಿಲ್ಲ. ಈಗಲಾದ್ರೂ ವಾತಾವರಣದ ಬದಲಾವಣೆ ನಿಮ್ಗೆ ಅರ್ಥ ಆಗಿದೆ ತಾನೇ? ಅಷ್ಟ್ ಸಾಕು. ಆ, ಆ, ನಂಗೆ ಅರ್ಥ ಆಯ್ತು ಮಿತ್ರರೇ. ನಿಮ್ಮಿಬ್ರಿಗೂ ತುಂಬಾ ಧನ್ಯವಾದ. ನಿಮ್ ಮನ್ಸು ತುಂಬಾ ಒಳ್ಳೇದು. ಅಣ್ಣವ್ರೆ, ಈಗ ನೀವು ನೀಲಿ ಬಣ್ಣದ ಮಾವಿನ ಹಣ್ಣು ತಿನ್ಬೇಕನ್ಕೊಂಡಿದ್ದೀರಾ? ಇದು ಸಿಹಿಹಣ್ಣು ಬಿಡೋ ಮರದಿಂದ ಬಂದಿದ್ದ. ಒಂದು ತಿನ್ಬಿಟ್ರೆ ಮತ್ತೆ ತಿನ್ಬೇಕು ಅಂತ ಮನ್ಸಾಗುತ್ತೆ. ಹಾ, ಅದಕ್ಕೆ ನಿಮ್ಮ ಹತ್ರ ಮಾವಿನ ಹಣ್ಣು ತಿಂತೀರಾ ಇಲ್ವಾ ಅಂತ ಕೇಳ್ತಾ ಇರೋದು. ತಗೊಳ್ಳಿ, ತಿನ್ನಿ. ಈ ರೀತಿ ಮಾವಿನ ದಿನ ಸಿಕ್ಬಿಟ್ರೆ ನಾನ್ ದಿನ ಈ ಹಸಿರು ಹುಲ್ಲನ್ನ ತಿನ್ನೋದೇ ಇಲ್ಲ. ಅದ್ರ ಅವಶ್ಯಕತೆನೂ ಬರೋದಿಲ್ಲ. ಇದು ಬರೀ ಹುಲ್ಲು ಅಲ್ಲ, ನೀಲಿ ಬಣ್ಣದ ಹುಲ್ಲು. ಮರ್ತೋಗ್ಬೇಡ ಅಣ್ಣ. ನಾವು ನಿಮಗೆ ಈ ನೀಲಿ ಹುಲ್ಲಿನ ಬಗ್ಗೆ ನಿಮ್ಮ ಹತ್ರ ಅಂದ್ವಿ ಅಲ್ವಾ? ಅದೇ ರೀತಿ ಉಳ್ದವ್ರ ಹತ್ರ ಕೂಡ ನೀವು ಹೇಳ್ಕೊಡಿ ಆಯ್ತಾ? ಸರಿ, ಖಂಡಿತ. ಏ ಇದು ಇದು ನೀಲಿ ಹುಲ್ಲು. ಸರಿಯಾಗಿ ಹೇಳಿದ್ರಿ. ಈಗ ಹೇಳಿ, ಈ ಹುಲ್ಲಿನ ಬಣ್ಣ ಯಾವುದು? ನೀಲಿ. ಇದು ನೀಲಿ. ನೀಲಿ ಹುಲ್ಲಿನ ಬಣ್ಣ ನೀಲಿ. ಸರಿಯಾಗಿದೆ ತಾನೇ ಮಕ್ಳೇ? ಅವ್ರು ಹುಲ್ ತಿಂದು ಸುಸ್ತಾಯ್ತಾ? ಅದಕ್ಕೆ ಮಾವು ತಿನ್ನಕ್ ಬರ್ತಾ ಇದೀಯ? ನಾ ಏನಕ್ಕೆ ನೀಲಿ ಹುಲ್ಲನ್ನ ತಿಂತಾ ಇರ್ಬೇಕು? ನಿಂಗೊತ್ತೇ ಈ ನೀಲಿ ಮಾವು ಎಷ್ಟು ರುಚಿಯಾಗಿದೆ ಅಂತ? ನೀಲಿ ಮಾವ? ನೀಲಿ ಹುಲ್ಲ? ಏನಾಯ್ತು ಕೊತ್ತೆ ಅಣ್ಣ? ಅದೆಲ್ಲ ನೀಲಿ ಇರುತ್ತಾ? ಅರೆ, ನಿಂಗೆ ಇದು ಗೊತ್ತಿಲ್ವಾ? ಸೂರ್ಯಗ್ರಹಣದ ನಂತರ ಎಲೆ, ಹಣ್ಣು, ಹುಲ್ಲು ಎಲ್ಲವೂ ಕೂಡ ನೀಲಿ ಆಗ್ಬಿಟ್ಟಿದೆ. ಅವರು ಇಲ್ಲೋ ಇಲ್ಲೋ. ಸರಿ, ನಂಗೇಳು, ಈ ಹುಲ್ಲು ನಿಂಗೆ ಯಾವ ಬಣ್ಣದಲ್ಲಿ ಕಾಣ್ತಾ ಇದೆ? ಓ, ಇದು ಹಸಿರು ಆಗಿದೆ. ಅಯ್ಯಯ್ಯೋ, ಇದು ಹಸಿರಲ್ಲ, ನೀಲಿ. ನನ್ ಮಿತ್ರ ಕರಡಿ ಇಲ್ವಾ? ಈ ಹುಲ್ಲನ್ನ ಸರಿಯಾಗಿ ನೋಡು. ನೋಡ್ತೀನಿ. ಈ ಹುಲ್ಲು ನಿಂಗೆ ಗಾಢ ನೀಲಿಯಲ್ಲಿ ಕಾಣ್ತಾ ಇಲ್ವಾ? ಈ ಕತ್ತೆ ನಂಗೆ ಏನೋ ಆಗ್ಬಿಟ್ಟಿದೆ. ಇಲ್ಲಿಂದ ನಾವು ಹೋಗೋದೆ ನಮಗೆ ಒಳ್ಳೇದು. ಹೇಳ, ಇದು ನಿಂಗೆ ನೀಲಿ ಬಣ್ಣದಲ್ಲಿ ಕಾಣ್ತಾ ಇಲ್ವಾ? ನೀ ಸರಿಯಾಗಿ ಹೇಳ್ತಾ ಇದೀಯಾ. ಈ ಹುಲ್ಲಿನ ಬಣ್ಣ ನೀಲಿನೇ. ಸರಿ, ಹೋಗ್ಬರ್ತೀನಿ. 2 ಗುಡ್ಡದಲ್ಲಿ ಹತ್ತಿ ಜೇನುತುಪ್ಪ ತೆಗಿಬೇಕು. ಸರಿ ಸರಿ, ಆಮೇಲೆ ಭೇಟಿಯಾಗನೆ ಮಿತ್ರ ಕರಡಿ. ಈ ಮೂರ್ಖನ್ ಜೊತೆ ಮಾತಾಡೋದು ಅನ್ನೋದು ನಾವು ಮೂರ್ಖ ಆಗೋದಕ್ಕೆ ಸರಿ ಆಗುತ್ತೆ. ಒಬ್ಬ ಮಿತ್ರಂಗೆ ನಾನು ಸರಿಯಾಗಿ ಹೇಳ್ಕೊಟ್ಟೆ. ನೀಲಿ ಇದೆ, ನೀಲಿ ಇದೆ, ಹುಲ್ಲಿನ ಬಣ್ಣ ನೀಲಿ. ನೀಲಿ ಇದೆ, ನೀಲಿ ಇದೆ, ಹುಲ್ಲಿನ ಬಣ್ಣ ನೀಲಿ ಇದೆ. ನಿಲ್ಲು. ಆವಾಗಿಂದ ಈ ಹಾಡನ್ನ ಹೇಳಿ ಹೇಳಿ ನನ್ನ ಹತ್ರ ಬಂದು ತಮಾಷೆ ಮಾಡ್ತಾ ಇದೀಯಾ? ಅರೆ, ನಾನು ನಿಂಗೆ ಬುದ್ಧಿ ಹೇಳ್ತಾ ಇದ್ದೀನಿ. ಅದು ಕೂಡ ಹಾಡು ಹೇಳಿ. ಎಲ್ಲ ಕಡೆ ನೀಲಿ ಹುಲ್ಲಿದೆ. ನೀಲಿ ಹುಲ್ಲ ಎಲ್ಲಿದೆ? ನೀನು ಏನು ಹೇಳ್ತಾ ಇದೀಯಾ? ಅರೆ, ನಾನು ನಿಜ ಹೇಳ್ತಾ ಇದ್ದೀನಿ. ನೀನೇ ಈ ಹುಲ್ಲನ್ನ ಸರಿಯಾಗಿ ನೋಡು. ಸೂರ್ಯಗ್ರಹಣ ನಂತರ ಈ ಹುಲ್ಲು ನೀಲಿ ಆಗ್ಬಿಟ್ಟಿದೆ. ನೋಡು, ಈ ಸುಂದರ ನೀಲಿ ಹುಲ್ಲನ್ನ ನೋಡು ನೋಡು. ಎಲ್ಲಿದೆ? ಎಲ್ಲಿದೆ ನೀಲಿ? ಇಲ್ಲಿ ಎಲ್ಲವೂ ಕೂಡ ಹಸಿರಾಗಿದೆ. ಅರೆ, ಹಸಿರಲ್ಲ, ನೀಲಿ. ಮಿತ್ರ ಕತ್ತೆ, ನೀನು ಆಟಾಡಬೇಡ. ಎಲ್ಲ ಸರಿಯಾಗಿ ಕಾಣ್ತಾ ಇದೆ. ಈ ಹುಲ್ಲಿನ ಬಣ್ಣ ಹಸಿರು, ಅರ್ಥ ಆಯ್ತಾ? ಅರೆ, ಹಸಿರಲ್ಲ, ನೀಲಿ ನೀಲಿ ನೀಲಿ. ಓಹ್, ಇಲ್ಲ 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 ಇಲ್ಲ. ಈಗ ಈ ಮೂರ್ಖನಿಗೆ ನಾ ಹೇಗೆ ಕೊಳ್ಳಿ ಇದರ ಬಣ್ಣ ನೀಲಿ ಅಂತ? ಈಗ ನೀನ್ ಏನೇ ಹೇಳ, ಈ ಹುಲ್ಲಿನ ಬಣ್ಣ ನೀಲಿನೇ. ನಾನು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ. ನಾನು ಯಾವ ಸರಿನೋ ಅದನ್ನೇ ಹೇಳ್ತಾ ಇದ್ದೀನಿ. ಸರಿ, ಒಂದು ಕೆಲಸ ಮಾಡೋಣ. ನಾವಿಬ್ರು ಕೂಡ ರಾಜ ಸಿಂಹನ ಹತ್ರ ಹೋಗೋಣ. ಅವರೇ ಇದಕ್ಕೆ ಪರಿಹಾರವನ್ನ ಕೊಡ್ಲಿ. ಈ ಹುಲ್ಲಿನ ಬಣ್ಣ ಹಸ್ರ ಅಥವಾ ನೀಲಿನ ಅಂತ? ಈ ಹುಲ್ಲಿನ ಬಣ್ಣ ಅಂತೂ ನೀಲಿನೇ ನೀಲಿನೇ ನೀಲಿನೇ. ನಾನು ಯಾರು ಹೇಳಿದ್ರು ಕೂಡ ಅವ್ರ ಮಾತ್ ಮೇಲೆ ನಂಬಿಕೆಯನ್ನ ಇಡೋದೇ ಇಲ್ಲಪ್ಪ. ಮಹಾರಾಜ ಈ ಕತ್ತೆಗೆ ಹೇಳಿ, ಈ ಹುಲ್ಲಿನ ಬಣ್ಣ ನೀಲಿ ಅಲ್ಲ ಹಸಿರು ಅಂತ ಹೇಳ್ಕೊಡಿ. ಜಾಸ್ತಿ ಆಯ್ತು. ಹುಲ್ಲು ನೀಲಿ, ಹುಲ್ಲು ಹಸಿರು, ಏನಿದು? ಸುಮಾರು ಹೊತ್ತಿಂದ ಇದೇ ನಡೀತಾ ಇದೀಯಾ?
ಇದಕ್ಕೆ ನಿಮ್ಮ ಹತ್ರ ಏನಾದರೂ ಆಧಾರ ಇದೆಯಾ? ಬೇರೆ ಏನೂ ಇಲ್ಲ. ಹುಲ್ಲಿನ ಬಣ್ಣ ನೀಲಿ ಅಲ್ಲ, ಹಸ್ರು. ಅದನ್ನು ಮಾತ್ರ ನಾನು ಹೇಳ್ಕೋತೀನಿ. ಹುಲ್ಲಿನ ಬಣ್ಣ ನೀಲಿನೇ. ನಿಮಗೆ ಯಾವುದು ಸರಿ ಅಂತ ಅನಿಸ್ತೋ ಅದನ್ನು ಹೇಳಿದ್ದೀರಿ. ಈಗ ಅಂತಿಮ ನಿರ್ಣಯ ನಮ್ಮ ಮಹಾರಾಜರು ತಗೋತಾರೆ. ಕೇಳಿ, ಚಿರತೆ 6 ತಿಂಗಳು ಸುಮ್ಮನಿರ್ಬೇಕು. ಬೇರೆ ಪ್ರಾಣಿಗಳ ಹತ್ರ ಮಾತಾಡಬಾರ್ದು, ಬೇಟೆ ಆಡಬಾರ್ದು. ಹಾ, ಇದೇ ನ್ಯಾಯ. ಕತ್ತೆ, ನೀನು ಹೋಗ್ಬೋದು. ನಾನು ತುಂಬ ಖುಷಿಯಾಗಿ ಹೋಗ್ತೀನಿ. ನಮ್ಮಿಬ್ರಲ್ಲಿ ದೊಡ್ಡ ಜಗಳ ಆಯ್ತು, ಹೌದು. ಅದು ಹೊಡೆದಾಟಕ್ಕೂ ಹೋಗ್ಬೋದಿತ್ತು. ನನಗೆ ವಿಜಯ, ಧನ್ಯವಾದಗಳು. ಈಗ ನಾನು ಹೋಗ್ತೀನಿ. ನೀಲಿನೇ ನೀಲಿನೇ ಹುಲ್ಲಿನ ಬಣ್ಣ ನೀಲಿನೇ, ನೀಲಿನೇ ನೀಲಿನೇ ಹುಲ್ಲಿನ ಬಣ್ಣ ನೀಲಿನೇ. ನಿಜ ಹೇಳಿದಕ್ಕೆ ನನಗೆ ಶಿಕ್ಷೆ. ಆ ಕತ್ತೆ ಏನೋ ಬಂದು ಹೇಳ್ಕೊಂಡೋಯ್ತು, ಅದನ್ನ ಬಿಟ್ಬಿಟ್ರಿ. ನಿಮಗೆ ಮುಂಚೆನೆ ಗೊತ್ತಿತ್ತು ಈ ಹುಲ್ಲಿನ ಬಣ್ಣ ನೀಲಿ ಅಲ್ಲ, ಹಸ್ರು ಅಂತ. ಆದರೂ ಕೂಡ ನೀವು ನನಗೆ ಏನಕ್ಕೆ ಶಿಕ್ಷೆ ಕೊಡ್ರಿ? ಹುಲ್ಲಿನ ಬಣ್ಣ ಹಸ್ರೆ, ಅದು ಮುಂಚೆನೆ ನಂಗೆ ಗೊತ್ತು. ಆದರೆ ನಿಂಗೆ ಶಿಕ್ಷೆ ಕೊಟ್ಟಿದ್ದೇನೋ ಗೊತ್ತಾ? ತುಂಬಾ ಬುದ್ಧಿವಂತ, ತುಂಬಾ ಶೌರ್ಯವಾದ ನಿನ್ನಂತಹ ಪ್ರಾಣಿ ಒಂದು ಮೂರ್ಖ ಕತ್ತೆ ಹತ್ರ ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ತನ್ನ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡ್ಕೋತು. ಅದು ಮಾತ್ರ ಅಲ್ಲ, ಈ ಸಣ್ಣ ವಿಷಯಕ್ಕೆ ರಾಜನ ಹತ್ರ ಬಂದಿದ್ದೀಯಾ. ನನ್ನ ಸಮಯ ಕೂಡ ವ್ಯರ್ಥ. ಈಗ ನಿಂಗೆ ಏನಕ್ಕೆ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಅರ್ಥ ಆಯ್ತಾ? ಹಿಂದಿನ ಕಾಲದಲ್ಲಿ ಒಬ್ಬ ಕುಪ್ಪಸ್ವಾಮಿ ಅಂತ ವ್ಯಾಪಾರಸ್ಥ ಒಬ್ಬ ಇದ್ದ. ಆ ಕುಪ್ಪಸ್ವಾಮಿ ಹತ್ರ ಒಂದು ಕತ್ತೆ ಸಹ ಇತ್ತು. ಆ ಕತ್ತೆ ಮೇಲೇನೆ ಆ ಕುಪ್ಪಸ್ವಾಮಿ ಸಂತೆಯಲ್ಲಿ ವ್ಯಾಪಾರ ಮಾಡುವಂಥ ವಸ್ತುಗಳನ್ನೆಲ್ಲ ಅದ್ರ ಮೇಲೆ ಹಾಕೊಂಡು ಹೋಗ್ತಿದ್ದ. ಒಂದು ದಿನ ಒಂದು ಘಟನೆ ನಡೀತು. ಸಂತೆಯಲ್ಲಿ ವ್ಯಾಪಾರ ಮಾರಾಟ ಎಲ್ಲ ಮುಗಿಸಿ ವಾಪಸ್ ಬರಬೇಕಾದ್ರೆ ಕುಪ್ಪಸ್ವಾಮಿಗೆ ಬಹಳ ಸುಸ್ತಾಗ್ತಾ ಇತ್ತು. ಆಗ ಪಕ್ಕದಲ್ಲೇ ಇದ್ದಂಥ ಒಂದು ಮರದ ನೆರಳಿನಲ್ಲಿ ಕುಪ್ಪಸ್ವಾಮಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡ್ದ. ಅದೇ ತರನೇ ಕುಪ್ಪಸ್ವಾಮಿಯ ಕತ್ತೆ ಕೂಡ ಅಲ್ಲೇ ಜೊತೆಯಲ್ಲಿ ಇರ್ತಿತ್ತು. ಹಾಗೆ ಮರದ ನೆರಳಲ್ಲಿ ಕುಪ್ಪಸ್ವಾಮಿ ಮತ್ತೆ ಆ ಕತ್ತೆ ನಿದ್ದೆ ಮಾಡ್ತಾ ಇತ್ತು. ದಿಢೀರಂತ ಒಂದು ದೊಡ್ಡ ಹಾವು ಅಲ್ಲಿಗೆ ಬಂತು. ಅದು ನೋಡಿದ ಆ ಕತ್ತೆ ಬಹಳ ಹೆದರ್ಕೊಳ್ತು. ಅಯ್ಯಯ್ಯೋ, ಇಲ್ಲೊಂದು ಹಾವು ಬರ್ತಿದೆಯಲ್ಲ, ಅದು ನಮ್ಮ ಯಜಮಾನ್ರ ಹತ್ರನೇ ಹೋಗ್ತಿದೆಯಲ್ಲ. ಹಾಗಾದ್ರೆ ನಮ್ಮ ಯಜಮಾನ್ರನ್ನ ಕಚ್ಚಬೇಕು ಅಂತ ಪ್ಲಾನ ನಿಂದು? ಏನಾದ್ರೂ ಮಾಡಿ ನಮ್ಮ ಯಜಮಾನ್ರನ್ನ ರಕ್ಷಣೆ ಮಾಡಬೇಕು. ಈಗ ನಮ್ಮ ಯಜಮಾನ್ರನ್ನ ಕಚ್ಚಕ್ ಬರ್ತಾ ಇದೀಯಾ ನಿನ್ನನ್ನ? ಈಗ ನಾನು ಏನ್ ಮಾಡ್ತೀನಿ ನೋಡು. ಅಯ್ಯೋ, ಹಾವು ಎಲ್ಲಿಂದ ಬಂತು ಇಲ್ಲಿಗೆ? ಅದ್ರ ಮೇಲೆ ಆ ಮರದ ತುಂಡನ್ನು ಎಸ್ತಿದ್ಯಾರೋ? ನೀನೇನಾ? ಹಾಗಾದ್ರೆ ನೀನೇ ನನ್ನ ಜೀವನ ಕಾಪಾಡಿರೋದು. ಈ ಸಹಾಯನ ನನ್ನಿಂದ ಮರೆಯೋದಕ್ಕೆ ಆಗಲ್ಲ. ಇನ್ಮೇಲಿಂದ ನೀನೇ ನನ್ನ ನಿಜವಾದ ಗೆಳೆಯ. ಅನಂತರ ಕುಪ್ಪಸ್ವಾಮಿ ಪ್ರತಿದಿನ ಅವನು ವ್ಯಾಪಾರಕ್ಕೆ ಬೇಕಾದಂಥ ವಸ್ತುಗಳನ್ನ ಆ ಕತ್ತೆ ಮೇಲೆ ಹಾಕೊಂಡು ಸಂತೆಗೆ ವ್ಯಾಪಾರಕ್ಕೋಸ್ಕರ ಹೋಗ್ತಿದ್ರು. ಸಂತೆಯಲ್ಲಿ ವ್ಯಾಪಾರ ಎಲ್ಲ ಮುಗಿಸಿದ ನಂತರ ಸಂಜೆ ಇಬ್ರು ಸಹ ಮನೆಗೆ ವಾಪಸ್ ಬರ್ತಾ ಇದ್ರು. ದಿನನಿತ್ಯ ಇದೇ ನಡೀತಾ ಇತ್ತು. ಇಲ್ಲೋಡ ನನ್ನ ಗೆಳೆಯ, ಬೇಗ ಬೇಗ ಒಳ್ಳೊಳ್ಳೆ ಹೆಜ್ಜೆ ಹಾಕಿ ನಡಿಬೇಕು. ಇವತ್ತು ಬೇಗ ಹೋಗಿ ಚೆನ್ನಾಗಿ ವ್ಯಾಪಾರ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡಬಹುದು. ಏನು ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು ಯಜಮಾನ್ರೆ. ಆದರೆ ಬೆನ್ನ ಮೇಲಿರೋ ಮೂಟೆ ತುಂಬಾ ಭಾರವಾಗಿದೆ. ಇಲ್ಲಿ ನೋಡೋ ನನ್ನ ಗೆಳೆಯ, ನೀನ್ ತಾನೇ ನನ್ನ ನಿಜವಾದ ಗೆಳೆಯ. ನಿನ್ನ ಮೇಲೆ ನಾನು ನಿನಗೆ ಅಷ್ಟೊಂದು ಭಾರ ಹೊರಿಸ್ತೀನೇನೋ? ಇಲ್ಲಿ ನೋಡೋ, ನೀನು ಹೊರ್ತಿರೋ ಭಾರನ ಮರೆಯೋದಕ್ಕೋಸ್ಕರ ನಾನು ನಿನಗೋಸ್ಕರ ಒಂದು ಹಾಡು ಹೇಳಲ್ಲ. ಹಾಗಾದ್ರೆ ಹಾಡ? ಬರೀ ಹಾಡಲ್ಲಪ್ಪ, ನಿನ್ನ ಬಗ್ಗೆನೇ ಬರೆದಿರೋ ಒಂದು ಒಳ್ಳೆ ಹಾಡು. ಏನು? ಕತ್ತೆ ಎಂಬ ಗೆಳೆಯ
ನಡ್ಕೊಂಡು ಬರ್ತಿದ್ದ. ಬೇಗ ಬೇಗ ಹೋಗು ಕುಪ್ಪಸ್ವಾಮಿಯ ಕತ್ತೆ, ನೀನು ಬೇಗ ಬೇಗ ನಡ್ಕೊಂಡು ಬಾ. ಹೇಗೆ ನನ್ನ ಹಾಡು? ಈ ಥರ ಹಾಡು ಕೇಳೋಕ್ಕೆ ತುಂಬಾನೇ ಸಂತೋಷ ಆಗುತ್ತೆ. ಹಂಗೂ ಹಿಂಗೂ ಈ ಭಾರನ ಸಂಭಾಲಿಸೋದೆ. ಹೀಗೆ ದಿನಗಳು ಕಳೀತಾ ಇದ್ದಾಗ ದಿಢೀರಂತ ಒಂದಿನ ಸಂತೆಯಲ್ಲಿ ವ್ಯಾಪಾರವೆಲ್ಲವನ್ನ ಮುಗಿಸಿ ಕುಪ್ಪಸ್ವಾಮಿ ಮತ್ತು ತನ್ನ ಕತ್ತೆ ಸಂತೋಷವಾಗಿ ವಾಪಸ್ ಮನೆಗೆ ಬರ್ತಾ ಇದ್ರು. ಇಲ್ಲಿ ನೋಡು ನನ್ನ ಕತ್ತೆ ಗೆಳೆಯ, ನಿನ್ನ ಬೆನ್ನ ಮೇಲೆ ಭಾರ ಇಲ್ಲ ಅಂತ ಅನ್ಕೊಂಡು ಎಷ್ಟು ಬೇಗ ಬೇಗ ನಡೀತಾ ಇದೆಯಾ? ಅಯ್ಯೋ, ಸ್ವಲ್ಪ ಬೇಗ ಬನ್ನಿ ಯಜಮಾನ್ರೆ. ಮನೆಗೆ ಹೋಗಾದ್ಮೇಲೆ ಚೆನ್ನಾಗಿ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ನೀನು ಈ ಗುಡ್ಡಿ ಒಳಗೆ ಬಿದ್ದೋದ್ಯಾ? ನಾನು ನಿಂಗೆ ಆಗಲೇ ಹೇಳಿದೆ ತಾನೆ ನಿಧಾನವಾಗಿ ಹೋಗೋ ಅಂತ. ನೀನು ಕೇಳಲೇ ಇಲ್ಲಪ್ಪ. ಈಗ ನಿನ್ನನ್ನು ಹೇಗೆ ಮೇಲೆತ್ತದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಹೀಗೆ ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನವೂ ಇಲ್ಲ. ಕತ್ತೆನ ಮೇಲೆತ್ತೋದಕ್ಕೆ ಈ ಕೂಡಲೇ ಏನಾದರೂ ಒಂದು ಉಪಾಯ ಹುಡುಕ್ಬೇಕಲ್ಲ. ಹೀಗೆ ಪಾಪ ಕುಪ್ಪಸ್ವಾಮಿ ತನ್ನ ಕತ್ತೆನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನಾ ಥರದ ಪ್ರಯತ್ನಗಳನ್ನು ಮಾಡ್ತಾ ಇದ್ದ. ಗೆಳೆಯ ಕತ್ತೆ, ಈ ಹಗ್ಗನ ಹಿಡ್ಕೊಂಡು ಹಾಗೆ ಮೇಲ್ ಬರೋದಕ್ಕೆ ಪ್ರಯತ್ನ ಮಾಡು. ನೀನು ಹೇಗಾದ್ರೂ ಅಲ್ಲಿಂದ ತಪ್ಪಿಸ್ಕೋಬೇಕು. ನೀನಿಲ್ದೆ ನಾನು ಹೇಗೆ ಮನೆಗೆ ವಾಪಸ್ ಹೋಗೋದು? ಅದೇ ಸಮಯದಲ್ಲಿ ಅದೇ ದಾರಿಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದ. ಕತ್ತೆನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಕುಪ್ಪಸ್ವಾಮಿ ಪಡ್ತಿದ್ದ ಪರದಾಟನ ಆ ವ್ಯಕ್ತಿ ನೋಡ್ದ. ನಂತರ ಕುಪ್ಪಸ್ವಾಮಿನ ಕಿಂಡಲ್ ಮಾಡ್ದ. ಇಲ್ಲಿ ನೋಡಯ್ಯ, ಆ ಹಳ್ಳದಲ್ಲಿ ಬಿದ್ದಿರೋದು ಒಂದು ಕತ್ತೆ. ಅದಕ್ಕೆ ಈ ಹಗ್ಗನೆಲ್ಲ ಇಟ್ಕೊಂಡು ಮೇಲ್ ಬರೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇದನ್ನ ಮೇಲಿಕ್ಕೆ ಎತ್ತೋದಾದ್ರೂ ಹೇಗೆ? ಹೇಗಾದ್ರೂ ಮಾಡೋವನ್ನ ಕಾಪಾಡಲೇಬೇಕು. ಯೋ, ಇದು ಆಳವಾದ ಹಳ್ಳನಯ್ಯ. ಇದ್ರ ಮೇಲೆ ನೀನು ಆ ಕತ್ತೆನ ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡಬೇಡ. ಅದನ್ನ ನೀನು ಅಲ್ಲೇ ಬಿಟ್ಬಿಟ್ಟು ಹೋಗಿ ಕೆಲಸ ನೋಡು. ಅಯ್ಯಯ್ಯೋ, ಅದೇಕ್ ಸಾಧ್ಯ? ಹಾಗಾದ್ರೆ ನೀನ್ ಇಲ್ಲೇ ಕಾಯ್ತಾ ಕೂತ್ಕೋ. ತನ್ನ ಪ್ರೀತಿಯ ಕತ್ತೆಯನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ ಅಂತ ಕುಪ್ಪಸ್ವಾಮಿ ತುಂಬಾ ದುಃಖದಿಂದ ಆ ಹಳ್ಳದ ಪಕ್ಕದಲ್ಲೇ ಕೂತ್ಕೊಂಡಿದ್ದ. ಅವನು ತುಂಬಾ ಅಮಾಯಕ. ಸಮಯನೂ ಆಗೋಯ್ತು, ಕತ್ತಲೇನೂ ಆಯ್ತು. ಏನು ಮಾಡೋದು ಅಂತ ಆ ವ್ಯಕ್ತಿ ಗೊತ್ತೇ ಆಗ್ಲಿಲ್ಲ. ಆ ಸಮಯದಲ್ಲಿ ಅದೇ ದಾರಿಯಲ್ಲಿ ಒಬ್ಬ ಸನ್ಯಾಸಿ ಹೋಗ್ತಾ ಇದ್ದ. ಆ ಹಳ್ಳದ ಪಕ್ಕದಲ್ಲಿ ಕುಪ್ಪಸ್ವಾಮಿ ಒದ್ದಾಡ್ತಿದ್ದದನ್ನ ನೋಡಿ ಏನ್ ವಿಷಯ ಅಂತ ವಿಚಾರಿಸಿದ್ರು. ಓ, ಅದಾ ವಿಷಯ. ನಾನೊಂದು ವಿಷಯ ಕೇಳಲ್ಲ ಕುಪ್ಪಸ್ವಾಮಿ. ನೀನು ಯಾಕೆ ಆ ಕತ್ತೆನ ಬಿಟ್ಬಿಟ್ಟು ಹೋಗದೆ ಇಲ್ಲೇ ನಿಂತಿದೀಯಾ? ಈ ಕತ್ತೆ ನನಗೆ ತುಂಬಾ ಪ್ರಿಯವಾದ್ದು. ಅವನನ್ನ ಹೀಗೆ ಬಿಟ್ಟು ಹೋಗೋದಕ್ಕೆ ನನ್ನ ಕೈಯಿಂದ ಆಗಲ್ಲ. ನಿನ್ನೆಯಿಂದ ಅವನ ಪಾಪ ಏನನ್ನೂ ತಿಂದಿಲ್ಲ. ನಿನಗೆ ಆ ಕತ್ತೆ ಅಂದ್ರೆ ಅಷ್ಟೊಂದಿಷ್ಟನಾ? ಹೌದು ಸ್ವಾಮಿ. ಇವನನ್ನ ಈ ಹಳ್ಳದಿಂದ ಮೇಲೆತ್ತೋದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಿಕೊಡಿ ನನಗೆ. ಅದಕ್ಕೇನು? ನೀನು ಕತ್ತೆ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನಿಜವಾಗ್ಲೂ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ. ಹೇಗಾದ್ರೂ ಮಾಡಿ ನನ್ನ ಕತ್ತೆನ ದಯವಿಟ್ಟು ಕಾಪಾಡಿ. ಯೋಚನೆ ಮಾಡಬೇಡ ಕುಪ್ಪಸ್ವಾಮಿ, ಕತ್ತೆನ ಕಾಪಾಡೋಣ. ಮೊದಲು ನೀನು ಸ್ವಲ್ಪ ಮಣ್ಣು ತಗೊಂಡು ಬಂದು ಈ ಹಳ್ಳದಲ್ಲೇ ಹಾಕು. ಅದೇನಿಕ್ಕೆ? ಈ ಹಳ್ಳದೊಳಗೆ ಹಾಕ್ಬೇಕಾ? ಅಯ್ಯಯ್ಯೋ, ಅವಾಗ ಈ ಗುಂಡಿ ಮುಚ್ಚೋಗಲ್ವಾ? ನನ್ನ ಪ್ರೀತಿಯ ಕತ್ತೆ ಸತ್ತು ಹೋಗಲ್ವಾ? ಹೆದರ್ಕೋಬೇಡ ಕುಪ್ಪಸ್ವಾಮಿ, ನನ್ನ ಮೇಲೆ ನಂಬಿಕೆ ಇಡು. ಆ ಸನ್ಯಾಸಿ ಹೇಳಿದ ಮಾತನ್ನು ಕೇಳಿ ಕುಪ್ಪಸ್ವಾಮಿ ಇಷ್ಟ ಇಲ್ಲದೆ ಇದ್ರೂ ಸಹ ಮಣ್ಣನ್ನ ತಗೊಂಡು ಹಳ್ಳದೊಳಕ್ಕೆ ಹಾಕಕ್ ಶುರು ಮಾಡ್ದ. ಹೆದರ್ಕೋಬೇಡ ಕುಪ್ಪಸ್ವಾಮಿ, ಧೈರ್ಯವಾಗಿ ಮಣ್ಣು ತಗೊಂಡು ಬಂದು ಹಾಕು. ಯಾವ ಸಂದೇಹನೂ ಬೇಡ, ಒಳ್ಳೇದೇ ಆಗತ್ತೆ. ಕುಪ್ಪಸ್ವಾಮಿ ಹಳ್ಳದೊಳಗಡೆ ಬಗ್ಗು ನೋಡಿದಾಗ ಆ ಕತ್ತೆ ಮಣ್ಣಿನ ಗುಡ್ಡೆಯ ಮೇಲೆ ಹತ್ತು ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಿತ್ತು. ಅನಂತರ ಕುಪ್ಪಸ್ವಾಮಿ ಬೇಗ ಬೇಗ ಓಡ ಹೋಗಿ ಮಣ್ಣನ್ನ ತಗೊಂಡು ಬಂದು ಹಳ್ಳಕ್ಕೆ ಸುರಿಯೋಕೆ ಶುರು ಮಾಡ್ದ. ಕುಪ್ಪಸ್ವಾಮಿಯನ್ನು ಕಂಡು ನಗ್ತಾ ಆ ಸನ್ಯಾಸಿ ಅಲ್ಲಿಂದ ಹೊರಟರು. ಅನಂತರ ಆ ಕತ್ತೆ ಆ ಮಣ್ಣಿನ ಗುಡ್ಡೆನ ಹತ್ಕೊಂಡು ಹಳ್ಳದಿಂದ ಮೇಲಕ್ಕೆ ಬಂತು. ಅಯ್ಯೋ ನನ್ನ ಕತ್ತೆ ಮರಿಯೇ,
ನೀನು ನನಗೆ ತುಂಬ ಭಯ ಕೊಟ್ಬಿಟ್ಟೆ. ಆ ಸನ್ಯಾಸಿ ಈ ಯೋಜನೆ ನನಗೆ ಹೇಳ್ಕೊಡದೆ ಹೋಗಿದ್ರೆ ನಾನು ನಿನ್ನನ್ನು ಕಾಪಾಡೋದಕ್ಕೆ ಆಗ್ತಿರ್ಲಿಲ್ಲ.